ಸ್ನೇಹಿತರೆ, ಈ ಕೆಲವರು ಕೆಲಸದಲ್ಲಿ ಏಳ್ಗೆ ಇಲ್ಲ ಅಂತ ಸುಮಾರು ಜನದ ಕಂಪ್ಲೇಂಟ್. ಕೆಲಸ ಮಾಡ್ತಾರೆ, ಏಳ್ಗೆ ಇಲ್ಲ. ಯಾಕೆ ಏಳ್ಗೆ ಇಲ್ಲ ಕೆಲಸದಲ್ಲಿ? ಮೂಲವಾಗಿ ಯಾರಿಗೋ ಒಬ್ರಿಗಲ್ಲ, ಸಾಕಷ್ಟು ಜನ ಕೆಲಸ ಇಲ್ಲ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಕೆಲಸ ಸಿಕ್ತು, ಎಲ್ಲ ಒಂದು ಕಡೆ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ಮೇಲೆ ಮೊದಲು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಆಫೀಸ್ಗೆ ಯಾರೋ ಒಬ್ಬಳು ಕೆಲಸದವಳು ಬಂದಳು. ಸಂಬಳ ಎಲ್ಲ ಫಿಕ್ಸ್ ಆಯಿತು, ಟೈಮಿಂಗ್ ಫಿಕ್ಸ್ ಆಯಿತು, ಎಷ್ಟು ಏನು ಅಂತ. ಮೊದಲನೇ ದಿವಸ ಅದ್ಭುತವಾಗಿ ಕಸ ಗುಡಿಸಿ, ಒರೆಸಿ, ತೊಳೆದು, ನೀಟ್ ಮಾಡಿ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ, ಸೆಂಟಿಗೆಂಟೆಲ್ಲ ಹಾಕಿ, ಏನೇನಿದೆ ಏನೇನಿಲ್ಲ ಅದನ್ನೆಲ್ಲ ಲೀಸ್ಟ್ ಮಾಡಿಕೊಂಡು, ಸಾಯಂಕಾಲ ಬಂದು ಲೀಸ್ಟ್ ಕೊಟ್ಟು ನನಗಿಂತಿಂಥ ಐಟಮ್ ತರಿಸ್ಕೊಡಿ, ಹಿಂಗೆಲ್ಲ ಮಾಡಿದ್ದೀನಿ ಅಂತ. ಮೊದಲನೇ ದಿವಸ ಬಹಳ ಖುಷಿ ಆಯಿತು. ಅಬ್ಬಾ, ಈಕೆಗೆ 5,000 ಕಡಿಮೆ, 10,000 ಕೊಟ್ರೂ ಕಡಿಮೆನೆ ಅಂತ ಅನಿಸೋದಕ್ಕೆ ಶುರು ಆಯಿತು. ಇದು ಮೊದಲನೇ ದಿವಸ. ಎರಡನೇ ದಿವಸ ಆಯಿತು. ಎರಡನೇ ದಿವಸನೂ ಹೆಚ್ಚು ಕಡಿಮೆ ಅದೇ ಥರ ಇತ್ತು. ಮೂರನೇ ದಿವಸ, ನಾಲ್ಕನೇ ದಿವಸ, ಒಂದು ವಾರ ಆದಮೇಲೆ ಮೊದಲನೇ ದಿವಸ ಇದ್ದಂತಹ ರಿಸಲ್ಟು ಒಂದು ವಾರದಲ್ಲಿ ಡಮ್ಮಿ ಆಗೋಯ್ತು. ಕಸ ಗುಡಿಸಿಲ್ಲ, ಕ್ಲೀನಾಗಿ ಒರೆಸಿಲ್ಲ. ಮೊದಲನೇ ದಿವಸ ಹೆಂಗೆ ರಿಸಲ್ಟ್ ಬಂತು ಅದೇ ಥರ ಒಂದು ವಾರ ಆದಮೇಲೆ ಬರಲಿಲ್ಲ. ಸರಿ, ಏನೋ ಮೂಡ್ ಅಪ್ಸೆಟ್ ಆಗಿರ್ತದೆ, ಎಲ್ಲೋ ಕೆಲಸ ಮಾಡ್ತಾರೆ 4-5 ಕಡೆ, ಗೊತ್ತಾಗೋದಿಲ್ಲ. ಸೊ 15 ದಿವಸ ಬಿಟ್ಟು ನೋಡಿದೆ, ಯಾಕೋ ಹೋದ ವಾರಕ್ಕಿಂತ ಈ ವಾರ ಇನ್ನೂ ಕಡಿಮೆ ಆಯಿತು. ಆ ಕ್ವಾಲಿಟಿ ಕೆಲಸ ಇಲ್ಲ, ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಸೊ ಒಂದು ತಿಂಗಳಾಯಿತು. ಒಂದು ತಿಂಗಳಾದಮೇಲೆ ಪೂರ್ತಿ ಕಡಿಮೆ ಆಗೋಯ್ತು. ನಾನು ಕರೆದ್ಬಿಟ್ಟು, ಬೇಡಮ್ಮ ನೀನು ಹೊರಟು ಬಿಡು ಅಂತ. ಯಾಕೆ, ಏನಾಯಿತು ಅಂತ. ಇಲ್ಲ, ಹೊರಟು ಬಿಡು ಅಂತ ಹೇಳಿ ಕಳಿಸ್ದೆ. ಅದೇ ರೀತಿ ಸಾಕಷ್ಟು ಜನ ಕೆಲಸಕ್ಕೆ ಬರೋರು ಆಫೀಸ್ಗಳಲ್ಲಿ, ನನ್ನ ಒಂದು ಹಲವಾರು ಸ್ನೇಹಿತರು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಬರೋವಂಥವ್ರು ಎಲ್ಲರೂ ಕೂಡ ಅವ್ರ ಬಗ್ಗೆ ನಾನು ಇನ್ಡೆಪ್ತಲ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇಲ್ಮೇಲೆ ಈಜೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ಕೆಲಸ ಸಿಗೋವರೆಗೂ ಸಂಬಳದ ಮೇಲೆ ಫೋಕಸ್ ಇರುತ್ತೆ. ಮೊದಲನೇ ದಿವಸ ಅಥವಾ ಮೊದಲನೇ ವಾರ ಇಲ್ಲ ಮೊದಲನೇ ತಿಂಗಳು ಮಾಡಿದಷ್ಟು ಎರಡನೇ ತಿಂಗಳಲ್ಲಿ ಔಟ್ಪುಟ್ ರಿಸಲ್ಟ್ ಕೊಡೋದಿಲ್ಲ. ಮೂರನೇ ತಿಂಗಳಂತೂ ಇನ್ನೂ ಇಲ್ಲವೇ ಇಲ್ಲ. ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿರ್ತದೆ. ಇಂಥವ್ರನ್ನ ಯಾರು ಕೆಲಸಕ್ಕೆ ಮಾಡ್ಕೊಳ್ತಾರೆ, ಫಸ್ಟ್ ಪಾಯಿಂಟ್. ಎರಡನೇದು, ನಿಸರ್ಗ ಇಂಥವ್ರನ್ನ ಎಲ್ಲಿಂದ ಬೆಳೆಸುತ್ತೆ, ಯಾಕೆ ಬೆಳೆಸುತ್ತೆ. ಮೂರನೇದು, ಬ್ರಹ್ಮಾಂಡ ಇಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿ ಯಾವುದೇ ಮನುಷ್ಯ ಹಾಳಾದ ಅಥವಾ ಉದ್ಧಾರ ಆದ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ನಿಸರ್ಗ, ಪ್ರಕೃತಿ, ಪಂಚಭೂತಗಳು, ಸೃಷ್ಟಿ, ಬ್ರಹ್ಮಾಂಡ ಇದೆಲ್ಲವೂ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ. ಶಿರವೇ ಬ್ರಹ್ಮಾಂಡ ಅಂತ ಒಂದು ಪುಸ್ತಕ ಇದೆ, ಅದು ಓದಿ ಬಹಳ ಚೆನ್ನಾಗಿದೆ. ಅಂದರೆ ಮೇಲೆ ಬ್ರಹ್ಮಾಂಡದಲ್ಲಿ ಏನಿದೆ ಎಲ್ಲವೂ ಇಲ್ಲೇ ಇದೆ, ನಮ್ಮ ತಲೆಯಲ್ಲಿದೆ, ನಮ್ಮ ಬ್ರೈನಲ್ಲಿದೆ. ಪೂರ್ತಿ ಬ್ರಹ್ಮಾಂಡ ಬ್ರೈನಲ್ಲಿದೆ. ನಿಸರ್ಗ ಅಂದರೆ ನಾವೇ ನಿಸರ್ಗಕ್ಕೆ ನಾವೇ ಮೋಸ ಮಾಡಿದ್ರೆ ಎಲ್ಲಿಂದ ನಿಸರ್ಗ ನಮಗೆ ಸಪೋರ್ಟ್ ಮಾಡುತ್ತೆ? ಇದು ಒಬ್ಬರು ಇಬ್ಬರದ್ದು ಕಂಪ್ಲೇಂಟ್ ಅಲ್ಲ. ನನಗೆ ತಿಳಿದಂಗೆ 100ಕ್ಕೆ 60-70% ಜನ ಹಿಂಗೆ ಮಾಡೋದು. ಮೊದಲು ಕೆಲಸನ ಅದ್ಭುತವಾಗಿ ಮಾಡ್ತಾರೆ. ಹೋಗ್ತಾ ಅದು ಯಾಕೋ ನಿಧಾನವಾಗಿ ರಾಯರ್ ಕುದುರೆ ಕತ್ತೆ ಆಯಿತು ಅಂದಂಗೆ ನಿಧಾನಕ್ಕೆ ಬರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಇಲ್ಲ ಬೇರೆ ಏನೋ ಮಾಡೋಕ್ಕೆ ಹೋಗ್ತಾರೆ, ಅಲ್ಲೂ ಅವ್ರಿಗೆ ಉದ್ಧಾರ ಅನ್ನೋದು ಸಿಗೋದಿಲ್ಲ. ಯಾರು ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದುತ್ತಾರೆ, ಯಾರು ಬೆಳೀತಾರೆ, ಕೆಲಸದಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಆಗ್ತಾ ಇರ್ತದೆ, ಪೋಸ್ಟಿಂಗ್ ಆಗ್ತಾ ಇರ್ತದೆ. ಮೊದಲು ಸೈಕಲಲ್ಲಿ ಓಡಾಡ್ತಾ ಇದ್ದವನು ಇವತ್ತು ಗಾಡಿ ತೊಗೊಂಡ, ಗಾಡೀಲಿ ಓಡಾಡ್ತಾ ಇರೋನು ಕಾರ್ ತೊಗೊಂಡು ಒಂದು ದೊಡ್ಡ ಕಾರ್ ತೊಗೊಂಡ, ಸೈಟ್ ತೊಗೊಂಡ, ಮನೆ ಕಟ್ಟದ, ಬಾಡಿಗೆಗೆ ಮನೆ ಕಟ್ಟದ, ಬಂಗ್ಲೆ ಕಟ್ಟದ, ವಿಲ್ಲಾ ತಗೊಂಡ, ಜಮೀನು ತಗೊಂಡ. ಇದೆಲ್ಲ ಕೆಲವರೆಲ್ಲ ಮಾಡ್ತಾ ಇರ್ತಾರೆ, ಕೆಲವ್ರು ಮಾಡಲ್ಲ. ಕೆಲವರು ಅಂದರೆ 50-50 ಅಂತ ತಿಳ್ಕೊಂಬೇಡಿ. ಒಂದು 10-20% ಜನ ಈ ರೀತಿ ಪ್ರಮೋಷನ್ ತಗೊಂಡು ಹೋಗ್ತಾ ಇರ್ತಾರೆ. ಬಟ್ ಇನ್ನು ಮಿಕ್ಕಿದವ್ರು 80% ತಗೊಳ್ಳೋದಿಲ್ಲ. ಯಾಕೆಂದರೆ ಇವರು ಕೆಲಸ ಮಾಡ್ತಾ ಕಡಿಮೆ ಮಾಡ್ತಾ ಇದ್ರೆ ನಿಸರ್ಗ ಎಲ್ಲಿಂದ ಸಪೋರ್ಟ್ ಮಾಡುತ್ತೆ? ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಏನಾದರೂ ನಿಜವಾಗಲೂ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ಅಂದರೆ, ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಮೊದಲು ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ. ಸ್ಟಾರ್ಟಿಂಗ್ ಬಂದಾಗ ಹೆಂಗಿತ್ತು ಕೆಲಸ, ಮಾಡ್ತಾ ಇನ್ನೂ ಅದ್ಭುತವಾಗಿ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂದಂಗೆ ಮೊದಲು ಹೋಗಿ ಜಿಮ್ಮಲ್ಲಿ ಎತ್ತುತ್ತಾನೆ. ತುಂಬ ಕಷ್ಟ ಅನಿಸುತ್ತೆ. ಒಂದು ವಾರ ಆದಮೇಲೆ ಅದು ಭಾಳ ಸುಲಭ ಆಗುತ್ತೆ. ಒಂದು ತಿಂಗಳಾದಮೇಲೆ ಅದನ್ನು 1000 ಬೇಕಾದ್ರೂ ಮಾಡ್ತಾನೆ. ಏನಾದರೂ 1 ವರ್ಷ ಆಗೋಯ್ತು ಅಂದರೆ ಅವ್ನು ಜಿಮ್ ಬಿಟ್ಟು ಆಚೆನೇ ಬರಲ್ಲ. ಇದರ ಅರ್ಥ ಏನು? ಮೊದಲು 0 ಇದ್ದ, ಆಮೇಲೆ 10 ಮಾರ್ಕ್ಸ್ ಬಂತು, 20, 30, 40, 50, 60, 70, 80, 100 ಆಗೋಯ್ತು.
1 ವರ್ಷ, ಒಂದೂವರೆ ವರ್ಷದಲ್ಲಿ 6 ಪ್ಯಾಕ್ ಬಂದ್ಬಿಡ್ತು ಅವನಿಗೆ. ಯಾಕೆಂದರೆ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಮೊದಲನೇ ದಿವಸ ಏನೂ ಇರಲಿಲ್ಲ ರಿಸಲ್ಟ್, ಔಟ್ಪುಟ್ ರಿಸಲ್ಟು. ಹೋಗ್ತಾ 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 100ಗೆ ಬಂದು ನಿಂತಿದ್ದಾನೆ. 6 ಪ್ಯಾಕ್ ಬಂದಿದೆ. ಮುಂಚೆ ಹೊಟ್ಟೆ ಬಿಟ್ಕೊಂಡಿದ್ದ. ಅದೇ ರೀತಿಯೇ ಕೆಲಸದಲ್ಲೂ ಕೂಡ ಈ ಒಂದು ಏಳಿಗೆಯನ್ನು ಯಾಕೆ ನೀವು ಬಯಸೋದಿಲ್ಲ? ಏನನ್ನೂ ಬಯಸ್ದೇ ನನಗೆ ಫಲಿತಾಂಶ ಬೇಕು ಅಂದರೆ ಹೇಗೆ ಕೊಡುತ್ತೆ? ಯಾರು ಕೊಡ್ತಾರೆ? ಖಂಡಿತವಾಗ್ಲೂ ಯಾರು ಕೊಡೋದಿಲ್ಲ. ನಿಮಗೆ ಯೋಗ್ಯತೆ, ಅರ್ಹತೆ ಅಂತಂದರೆ ಮೊದಲು ಇದನ್ನೇ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಮೊದಲು ಎಷ್ಟು ಪರ್ಸೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈಗ ಎಷ್ಟು ಪರ್ಸೆಂಟಲ್ಲಿ ಕೆಲಸ ಮಾಡ್ತಾ ಇದೆಯಾ, ಮುಂದೆ ಎಷ್ಟು ಪರ್ಸೆಂಟಲ್ಲಿ ಕೆಲಸ ಮಾಡಬೇಕು, ಅದು ಅಭಿವೃದ್ಧಿ ಆಗ್ತಾನೆ ಹೋಗ್ಬೇಕೆ ಹೊರತು ಅದನ್ನು ಬೆಳೆಸ್ಕೊಳ್ಳೋದೇನೆ, ಯೋಗ್ಯತೆ ಅರ್ಹತೆ ಬೆಳೆಸ್ಕೊಳ್ಳೋದೇನೆ ಸುಮ್ಮನೆ ನನಗೆ ಫಲಿತಾಂಶ ಕೊಡು ಅಂದರೆ ಕೊಡೋದಿಲ್ಲ. ಸಾಮಾನ್ಯನಾಗಿ ಅಂದರೆ ಸಾಮಾನ್ಯ ಜನರು ನನ್ನ ಒಂದು ದೃಷ್ಟಿಕೋನದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಮೂಲವಾಗಿ ಮಾಡುವಂಥ ಕೆಲಸಗಳು ಒಂದಷ್ಟು ಕೆಲಸ ಕಲ್ತ್ಕೊಂಡಿರ್ತಾರೆ. ಊಟ, ಬಟ್ಟೆ, ಸೂರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲ್ತ್ಕೊಂಡಿರ್ತಾರೆ. ಅದ್ರ ಮೇಲೆ ಕಲಿಯೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಊಟ, ಬಟ್ಟೆ, ಸೂರು ಸಿಗ್ತಾ ಇದೆ, ಇನ್ನೇನಕ್ಕೆ ಬೇಕು? ಅದು ಬಿಟ್ಬಿಟ್ಟು ಬೇರೆ ಏನು ಅವಶ್ಯಕತೆ ಇಲ್ಲ ಅಂತ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಅಂಥವರೆಲ್ಲ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಕೆಲಸದಲ್ಲಿ 10 ಹಂತಗಳಿದ್ದಾವೆ. ನೀವು ಎಲ್ಲ ಹಂತಗಳನ್ನು ಮೀರಿ ಇನ್ನೊಂದು 10 ಸಿಗ್ತವೆ, ಅದನ್ನು ಮೀರಿಸಿ ಇನ್ನೊಂದು 10 ಸಿಗ್ತವೆ. ಈ ರೀತಿ ಇನ್ಫನೈಟ್ ಲೆವೆಲ್ ಹೋಗ್ತಾ ಇರ್ತದೆ ಹೊರತು ಖಂಡಿತವಾಗ್ಲೂ ಸ್ಟಾಪ್ ಆಯಿತು ಅನ್ನೋದಕ್ಕೆ ಗೊತ್ತಿಲ್ಲ. ಒಬ್ಬ ಡ್ರೈವರ್ ಕೆಲಸ ಮಾಡ್ತಾನೆ, ಡೈಲಿ ಒಂದು 500,000 ಸಂಪಾದನೆ ಮಾಡ್ತಾನೆ. 30 ವರ್ಷ ಎಕ್ಸ್ಪೀರಿಯೆನ್ಸ್, 30 ವರ್ಷದಿಂದನೂ ಅಷ್ಟೇ ಅವನ ಸಂಪಾದನೆ. ಅದೇ ಇನ್ನೊಬ್ಬ ಡ್ರೈವರು ಅವನ ಜೊತೆಲೇ ಕೆಲಸ ಮಾಡಿದವನು 10 ವರ್ಷ ಆಗಿದ ತಕ್ಷಣವೇ ಈಗ 1 ಲಕ್ಷ ಸಂಪಾದನೆ ತಿಂಗಳಿಗೆ. ಹೇಗೆ? ನೆಕ್ಸ್ಟ್ ಲೆವೆಲ್ ಏನು ಅನ್ನೋದು ಕಂಡುಹಿಡ್ಕೊಂಡ. ಮತ್ತೊಬ್ಬ ಅದೇ ಊರಲ್ಲಿ ಅವ್ರ ಫ್ರೆಂಡ್ ಜೊತೆನೇ 3 ಜನನೂ ಒಟ್ಟಿಗೆ ಡ್ರೈವರ್ ಕೆಲಸ ಮಾಡಿದವನು ಇವತ್ತು 50 ಲಕ್ಷ ಸಂಪಾದನೆ ಮಾಡ್ತಾನೆ. ಹೇಗೆ ಹೇಗೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಇವೆಲ್ಲವೂ ಕೂಡ ಮನುಷ್ಯನಿಗೆ ನಾನು ಹೇಳೋವಂಥದ್ದೆಲ್ಲ ಪರಮ ರಹಸ್ಯಗಳು, ಸೂತ್ರಗಳು. ಅದನ್ನು ಚೆನ್ನಾಗಿ ತಿಳ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.